RCB ಫ್ಯಾನ್ಸ್‌ಗೆ ಜಾಶ್ ಹೆಜಲ್ವುಡ್ ಅವರ ಅಪ್ಡೇಟ್ ಏನು ಮತ್ತು KKR ನ ಪ್ಲೇಯಿಂಗ್ 11 ಕನ್ಫರ್ಮ್ ಆಗಿದೆ. ಸೊ ಹಾಗಾದ್ರೆ KKR ನ ಪ್ಲೇಯಿಂಗ್ 11 ಹೇಗಿದೆಯಾ ಗೊತ್ತಾ? ಮತ್ತು CSK ಪ್ಲೇಯಿಂಗ್ 11 ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಬರೋಬ್ಬರಿ 25,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ರ ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಕಂಟಿನ್ಯೂ ಸಪೋರ್ಟ್ ಮಾಡ್ತೀರಿ. ಬೇಗ 50K ಸಬ್ಸ್ಕ್ರೈಬರ್ಸ್ ನ ಬೇಗ ಕಂಪ್ಲೀಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ RCB ಟೀಮ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. ಕೇವಲ ಎರಡು ಪ್ಲೇಯರ್ಸ್ ಜಾಯ್ನ್ ಆಗಿಲ್ಲ. ಒಂದು ಜಾಶ್ ಹೆಜಲ್ವುಡ್, ಇನ್ನೊಬ್ರು ನುವನ್ ತುಷಾರ. ಹೆಜಲ್ವುಡ್ ಅವರ ಬಗ್ಗೆ ಅಪ್ಡೇಟ್ ಏನಪ್ಪ ಅಂದ್ರೆ ಇವತ್ತು SRH ನ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. SRH ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಲಿದ್ದಾರೆ. ಹಾಗಾದ್ರೆ ಪ್ಯಾಟ್ ಕಮಿನ್ಸ್ ಅವರು ಜಾಯ್ನ್ ಆದ್ರೆ ಅವರ ಜೊತೆಗೆ ಹೆಜಲ್ವುಡ್ ಕೂಡ ಜಾಯ್ನ್ ಆಗ್ಲೇಬೇಕು. ಆದ್ರೆ ನಮ್ಗೆ ಕ್ರಿಕ್ ಬಜ್ ಒಂದೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ, ಅದು ಪ್ಯಾಟ್ ಕಮಿನ್ಸ್ ಅವರ ಬಗ್ಗೆ. ಪ್ಯಾಟ್ ಕಮಿನ್ಸ್ ಅವರು ಇವತ್ತು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಆಮೇಲೆ ಅವರು SRH ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಲಿದ್ದಾರೆ. ನಾಳೆ ಆ ಒಂದು ಕ್ಯಾಪ್ಟನ್ಸಿ ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಜಾಯ್ನ್ ಆಗ್ತಾರ ಅಥವಾ ಇಶಾನ್ ಕಿಶನ್ ಜಾಯ್ನ್ ಆಗ್ತಾರ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ನನ್ನ ಪ್ರಕಾರ ಇಶಾನ್ ಕಿಶನ್ ಜಾಯ್ನ್ ಆಗಬಹುದು. ಬಟ್ ಈಗ ಕ್ಲಾರಿಟಿ ಏನಪ್ಪ ಅಂದ್ರೆ ಪ್ಯಾಟ್ ಕಮಿನ್ಸ್ ಅವರು ಜಾಯ್ನ್ ಆಗ್ತಿದ್ದಾರೆ. ಅವರು ಫಸ್ಟ್ ಫ್ಯೂ ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ದಾರೆ. ಆದ್ರೂ ಅವರು SRH ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಲಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಆಲ್ರೆಡಿ ಫ್ಯೂ ಡೇಸ್ ಬ್ಯಾಕ್ ಕೊಟ್ಟಿದೆ. ಬಟ್ ಇವತ್ತು ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಹಾಗಾದ್ರೆ ಜಾಶ್ ಹೆಜಲ್ವುಡ್ ಇವತ್ತು RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗ್ತಾರ? ಜಾಯ್ನ್ ಆಗ್ಲೇಬೇಕು. ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಮತ್ತು ಜಾಶ್ ಹೆಜಲ್ವುಡ್ ಇಬ್ರು ಒಂದೇ ಸಲ ಒಂದು ಫಿಟ್ನೆಸ್ ಟೆಸ್ಟ್ ನ ಕೊಟ್ಟಿದ್ರು. ಫಿಟ್ನೆಸ್ ಟೆಸ್ಟ್ ಅಲ್ಲಿ ಕ್ಲಿಯರ್ ಆಗಿದ್ರು, ಪಾಸ್ ಆಗಿದ್ರು. ಬಟ್ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಪ್ಯಾಟ್ ಕಮಿನ್ಸ್ ಜೊತೆ ಹೆಜಲ್ವುಡ್ ಆ ಒಂದು ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಳ್ಳೋದು ಗ್ಯಾರಂಟಿ. ಬಟ್ RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಪೋಸ್ಟ್ ಹಾಕ್ತಾರೆ. ಆ ಒಂದು ಕಿಟ್ ಬ್ಯಾಗ್ ಸಮೇತ ಪೋಸ್ಟ್ ಹಾಕ್ತಾರೆ. ಸೊ ಕಾಂಟ್ ವೇಟ್ ಆ ಒಂದು ಪೋಸ್ಟ್ ಗೋಸ್ಕರ ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿದ್ರೆ. ಸೊ ನಾನು ಮಾತ್ರ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಬಟ್ ನನ್ನ ಪ್ರಕಾರ ಇವತ್ತು ಜಾಶ್ ಹೆಜಲ್ವುಡ್ RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಸೊ ಅವರು ಜಾಯ್ನ್ ಆದ್ರೆ ನಾನು ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಇವತ್ತು RCB ಯ ಪ್ರಾಕ್ಟೀಸ್ ಮ್ಯಾಚ್ ಇದೆ. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಏನಾದ್ರು ಹೆಜಲ್ವುಡ್ ಜಾಯ್ನ್ ಆದ್ರೆ ಹೆಜಲ್ವುಡ್ ಬಾಲಿಂಗ್ ಆಗ್ತಾರ ಅಂತೇಳಿ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಏನಾದ್ರು ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಹೆಜಲ್ವುಡ್ ಬಾಲಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಫಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರುವಂತಹ ಚಾನ್ಸಸ್ ಇದೆ. ಬಟ್ ನಮ್ಮ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಪ್ಯಾಟ್ ಕಮಿನ್ಸ್ ಅವರು ಇವತ್ತು SRH ಕ್ಯಾಂಪ್ ಗೆ ಜಾಯ್ನ್ ಆದ್ರೆ ಅವರ ಜೊತೆ ಹೆಜಲ್ವುಡ್ ಕೂಡ ಜಾಯ್ನ್ ಆಗ್ಲೇಬೇಕು. ನೋಡಮ್ಮ ಜಾಯ್ನ್ ಆಗ್ತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನುವನ್ ತುಷಾರ ಅವರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಶಾಕಿಂಗ್ ಅಪ್ಡೇಟ್. ಆಕ್ಚುಲಿ ನಿನ್ನೆ ಶ್ರೀಲಂಕಾ ಕ್ರಿಕೆಟ್ ಫಿಟ್ನೆಸ್ ಟೆಸ್ಟ್ ಇಟ್ಟಿದ್ರು. ಈ ಒಂದು ಫಿಟ್ನೆಸ್ ಟೆಸ್ಟ್ ಅಲ್ಲಿ ಕೇವಲ ಅಲ್ಲಿ ಇಶಾನ್ ಮಾಲಿಂಗ ಮಾತ್ರ ಕ್ಲಿಯರ್ ಆಗಿದ್ದಾರೆ. ಅವರು IPL 2026 ಗೆ SRH ಕ್ಯಾಂಪ್ ಅಲ್ಲಿ ಸೂನ್ ಜಾಯ್ನ್ ಆಗಲಿದ್ದಾರೆ. ಆದ್ರೆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನುವನ್ ತುಷಾರ ಆ ಒಂದು ಫಿಟ್ನೆಸ್ ಟೆಸ್ಟ್ ಅಲ್ಲಿ ಜಾಯ್ನ್ ಆಗಿಲ್ಲ. ಫಿಟ್ನೆಸ್ ಟೆಸ್ಟ್ ಕೊಟ್ಟಿಲ್ಲ. ಯಾವ ರೀಸನ್ ಮೇಲೆ ನುವನ್ ತುಷಾರ ಆ ಒಂದು ಫಿಟ್ನೆಸ್ ಟೆಸ್ಟ್ ಗೆ ಜಾಯ್ನ್ ಆಗಿಲ್ಲ ಗೊತ್ತಿಲ್ಲ. ಈಗ ಫಿಟ್ನೆಸ್ ಟೆಸ್ಟ್ ಗೆ ಜಾಯ್ನ್ ಆಗಿಲ್ಲಪ್ಪ ಅಂದ್ರೆ RCB ಕ್ಯಾಂಪ್ ಗೆ ಅವರು ಬರುವುದು ಲೇಟ್ ಆಗುವಂತ ಚಾನ್ಸಸ್ ಇದೆ ಬಾಸ್. ನೋಡಮ್ಮ ಇಷ್ಟಕ್ಕೆ ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡ್ತಾರ ಅಥವಾ ಇಲ್ಲ, ಯಾವಾಗ RCB ಕ್ಯಾಂಪ್ ಗೆ ಜಾಯ್ನ್ ಆಗ್ತಾ ಇದ್ರ ಬಗ್ಗೆ ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡವ. ನಿನ್ನೆ KKR ಟೀಮ್ ನ ಪ್ರಾಕ್ಟೀಸ್ ಮ್ಯಾಚ್ ಇತ್ತು. ಈ ಒಂದು ಮ್ಯಾಚ್ ಅಲ್ಲಿ ಫಿನ್ನೆಲೆನೋ ಮತ್ತು ಅಜಿಂಕ್ಯ ರಹಾನೆ ಅದೇ ರೀತಿಯಾಗಿ ಕ್ಯಾಮ್ರನ್ ಗ್ರೀನ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್, ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅವರ ಪ್ಲೇಯಿಂಗ್ 11 ಕನ್ಫರ್ಮ್ ಆಗಿದೆ. 100% ಶೋರ್ ಶಾಟ್. ಹೇಗಿದಪ್ಪ ಇವರ ಪ್ಲೇಯಿಂಗ್ 11 ಅಂತ ಕೇಳಿದ್ರೆ ಓಪನಿಂಗ್ ಮಾಡ್ತಿದ್ದಾರೆ ಫಿನ್ನೆಲೆನೋ ಮತ್ತು ಇವರ ಪರ ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಕ್ಯಾಮ್ರನ್ ಗ್ರೀನು, ನಂಬರ್ 4 ಅಲ್ಲಿ ಅಂಕ್ರಿಶ್ ರಘುವಂಶಿ, ನಂಬರ್ 5 ರಿಂಕು ಸಿಂಗ್, ನಂಬರ್ 6 ರಮನ್ದೀಪ್ ಸಿಂಗ್, ನಂಬರ್ 7 ಅನುಕೋಲ್ ರಾಯ್, ನಂಬರ್ 8 ವರುಣ ಚಕ್ರವರ್ತಿ, ನಂಬರ್ 9 ವೈಭವ್ ಅರೋರಾ, ನಂಬರ್ 10 ಕಾರ್ತಿಕ್ ತ್ಯಾಗಿ, ನಂಬರ್ 11 ಬ್ಲೆಸ್ಸಿಂಗ್ ಮುಜುರ್ಬಾನಿ. ಇದು KKR ನ ಪರ್ಫೆಕ್ಟ್ ಪ್ಲೇಯಿಂಗ್ 11. ಇಂಟ್ರೆಸ್ಟಿಂಗ್ ಪಾಯಿಂಟ್, ಇವತ್ತು ಸುನಿಲ್ ನಾರಾಯಣ್ ಎಂಟ್ರಿ ಕೊಡ್ತಾರೆ. ಆ ಒಂದು ಪ್ಲೇಯಿಂಗ್ 11 ಅಲ್ಲಿ ನಂಬರ್ 8 ಆಡ್ತಾರೆ ಮತ್ತು ಅಲ್ಲಿ ವೈಭವ್ ಅರೋರಾ ಅಥವಾ ಕಾರ್ತಿಕ್ ತ್ಯಾಗಿ ಯಾರಾದ್ರೂ ಒಬ್ರು ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಇದು ಮಾತ್ರ ನನ್ನ ಪ್ರಕಾರ ಶೋರ್ ಶಾಟ್ 100% ಪ್ಲೇಯಿಂಗ್ 11
ಪ್ಲೇಯಿಂಗ್ 11 ನೋಡಕ್ಕೆ ಫೈರ್ ಪವರ್ ಕಾಣ್ತದೆ, ಬಟ್ ಬಾಲಿಂಗ್ ಅಲ್ಲಿ ಸ್ಲೈಟ್ಲಿ ಬಿಲೋ ಪವರ್ ಕಾಣ್ತದೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಯಾವ ರೀತಿ ಕಾರ್ತಿಕ್ ತ್ಯಾಗಿ ಅವರು ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಅದು ಅವರ ಮೇಲೆ ಡಿಪೆಂಡ್ ಆಗಿದ್ದು. ಏನಾದ್ರು ಕಾರ್ತಿಕ್ ತ್ಯಾಗಿ ಅವರು ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಡೆಫಿನೆಟ್ ಆಗಿ KKR ಟೀಮ್ ಆ ಒಂದು IPL 2026 ಅಲ್ಲಿ ಪ್ಲೇ ಆಫ್ ಕಂಟೆಂಡರ್ ಪಕ್ಕ. ನೋಡಮ್ಮ KKR ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ESPN ಕ್ರಿಕೆಟ್ ಅವರು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. CSK ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು ಅಂತೇಳಿ. ಓಪನಿಂಗ್ ಮಾಡ್ತಾ ಇದ್ದಾರೆ ಆಯುಷ್ ಮಾತ್ರೆ ಪ್ಲಸ್ ಸಂಜು ಸ್ಯಾಮ್ಸನ್. ನೆಕ್ಸ್ಟ್ ನಂಬರ್ 3 ಅಲ್ಲಿ ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್, ನಂಬರ್ 4 ಅಲ್ಲಿ ಶಿವಮ್ ದುಬೆ, ನಂಬರ್ 5 ಅಲ್ಲಿ ಡೆವಾಲ್ಡ್ ಬ್ರೇವಿಸ್, ನಂಬರ್ 6 ಅಲ್ಲಿ ಕಾರ್ತಿಕ್ ಶರ್ಮಾ ಅಥವಾ ಸರ್ಫರಾಜ್ ಖಾನ್. ನೆಕ್ಸ್ಟ್ ನಂಬರ್ 7 ಅಲ್ಲಿ ಪ್ರಶಾಂತ್ ವೀರು, ನಂಬರ್ 8 ಅಲ್ಲಿ MSD, ನಂಬರ್ 9 ಅಲ್ಲಿ ವಾರ್ಟನ್ ಅಥವಾ ರಾಮಕೃಷ್ಣ ಘೋಷ್, ನಂಬರ್ 10 ಅಲ್ಲಿ ನೂರ್ ಅಹಮದ್, ನಂಬರ್ 11 ಅಲ್ಲಿ ಮ್ಯಾಥ್ ಹೆನ್ರಿ ಅಥವಾ ಅಕೀಲ್ ಹುಸೇನ್. ನೆಕ್ಸ್ಟ್ ನಂಬರ್ 12 ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹಮದ್. ಇದು CSK ಪ್ಲೇಯಿಂಗ್ 11 ಈ ತರ ಇರಬಹುದು ಅಂತೇಳಿ ESPN ಕ್ರಿಕ್ ಇನ್ಫೋದವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ವಾರ್ಟನ್ ಅಥವಾ ರಾಮಕೃಷ್ಣ ಘೋಷ್ ಆ ಒಂದು ನಂಬರ್ 9 ಸ್ಲಾಟ್ ಅಲ್ಲಿ ರಾಮಕೃಷ್ಣ ಘೋಷ್ ಒಂದು ಬೆಟರ್ ಪ್ಲೇಯರ್ ಆಗ್ತಾರೆ. ವಾರ್ಟನ್ ಅಂತ ಬರೀ ಸರಿಯಾದ ಪರ್ಫಾರ್ಮೆನ್ಸ್ ಕೊಡಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಂಬರ್ 11 ಅಲ್ಲಿ ಮ್ಯಾಥ್ ಹೆನ್ರಿ ಅಥವಾ ಅಕೀಲ್ ಹುಸೇನ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಮ್ಯಾಥ್ ಹೆನ್ರಿ ಆಡ್ಲೇಬೇಕು, ಅಕೀಲ್ ಹುಸೇನ್ ಸೊ ಅಂತ ಪರಿ ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಡಲ್ಲ. ಬಟ್ ಮ್ಯಾಥ್ ಹೆನ್ರಿ ಸ್ಟಿಲ್ CSK ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿಲ್ಲ, ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಮ್ಯಾಥ್ ಹೆನ್ರಿ ಜಾಯ್ನ್ ಆಗಿಲ್ಲ ಗೊತ್ತಿಲ್ಲ. ಅಲ್ಲಿ ಜಾಕೋಬ್ ಡೈಫಿಯರ್ ಆಲ್ರೆಡಿ RCB ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ, ಅವರ ಜೊತೆ ಬರಬೇಕಾಗಿತ್ತು ಮ್ಯಾಥ್ ಹೆನ್ರಿ ಅವರು. ಬಟ್ ಗೊತ್ತಿಲ್ಲ, ಮುಂದೆ ಇನ್ಫಾರ್ಮೇಶನ್ ಇದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು CSK ಪ್ಲೇಯಿಂಗ್ 11 ಈ ತರ ಇರುತ್ತೆ ಅಂತೇಳಿ ESPN ಕ್ರಿಕ್ ಇನ್ಫೋದವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೇನಂತೀರಾ, CSK ಪ್ಲೇಯಿಂಗ್ 11 ಹೇರಬೇಕು ಕಮೆಂಟ್ ಮಾಡಿ ನೋಡೋಣ. ಯಾರೆಲ್ಲ CSK ಫ್ಯಾನ್ಸ್ ಯಾವ ರೀತಿ ಪ್ಲೇಯಿಂಗ್ 11 ಇರುತ್ತೆ ಅಂತೇಳಿ ನೀವು ಕಮೆಂಟ್ಸ್ ಮಾಡ್ತಾ ಇದ್ರಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತೀನಿ.